ಎಸ್ ನೋಡಿ, ಸದಾನಂದ ಗೌಡ ಕಾಂಗ್ರೆಸ್ ಸೇರುವಂತ ಸುಳಿವನ್ನ ನೀಡಿದ್ರೆ ಡಿಕೆಶಿ ಅನ್ನುವಂತ ಪ್ರಶ್ನೆ, ನಮ್ಮ ತಂತ್ರಗಾರಿಕೆಯನ್ನ ನಾವು ಬಹಿರಂಗ ಪಡಿಸೋದಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿ ಬರುವವರು ಬರ್ಲಿ ಅಂತ ಬೇರೆ ಅವರು ಹೇಳಿದ್ದಾರೆ ಡಿಕೆಶಿ. ಯಾರಿಗೆ ಟಿಕೆಟ್ ಸಿಗೋದಿಲ್ಲವೋ ಆಗ ಇವೆಲ್ಲ ಸಾಮಾನ್ಯ. ಟಿಕೆಟ್ ಸಿಗದೇ ಇದ್ದಕ್ಕೆ ಆಯನೂರು ಮಂಜುನಾಥ್ ನಮ್ಮ ಪಕ್ಷಕ್ಕೆ ಬಂದ್ರು, ಸವದಿ ಅವರನ್ನ ಕರ್ಕೊಂಡು ಬಂದು ನಿಲ್ಲಿಸಿದ್ವಿ, ಇದೆಲ್ಲವೂ ರಾಜಕೀಯದಲ್ಲಿ ನಡೆಯುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಆದಂತ ಬೆಳವಣಿಗೆಗಳ ಬಗ್ಗೆ ಇಲ್ಲಿ ಅವರು ಪುನರುಚ್ಚರಿಸಿದ್ದಾರೆ. ಇದೆಲ್ಲ ಕಾಮನ್ ಬಿಡ್ರಿ, ಬರೋರು ಬರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ. ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಅಸಮಾಧಾನ ಇದ್ದೇ ಇರತ್ತೆ. ಸೌದಿಯವ್ರು ಬಂದಿದ್ದು ಹಾಗೇನೆ, ಆಯನೂರು ಮಂಜುನಾಥ್ ಬಂದಿದ್ದು ಹಾಗೇನೆ, ಜಗದೀಶ್ ಶೆಟ್ಟರ್ ಅವರು ಬಂದು ಹೋಗಿದ್ದು ಹಾಗೇನೆ. ಸೊ ಹಾಗಾಗಿ ಬರೋರು ಬರ್ತಾ ಇರ್ತಾರೆ ಅನ್ನೋದನ್ನ ಹೇಳೋದ್ರ ಮುಖಾಂತರವಾಗಿ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿತ್ತೋ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೆಲ್ಲ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ಹಿಂಟ್ ಅನ್ನ, ಒಂದು ಸುಳಿವನ್ನ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಅದು ಸದಾನಂದ ಗೌಡರು ವಿಚಾರದಲ್ಲಿ ಹೇಳಿದ್ದ, ಸಂಗಣ್ಣ ಕರಡಿ ಅವರ ವಿಚಾರದಲ್ಲಿ ಹೇಳಿದ್ದ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಒಟ್ನಲ್ಲಿ ಸ್ಟ್ರಾಟಜಿ ಮಾಡ್ತಿರೋದು ಹೌದು ಅನ್ನೋದನ್ನಂತೂ ಒಪ್ಕೊಂಡಿದ್ದಾರೆ. ನೋಡಿಯಪ್ಪ, ರಾಜಕಾರಣದಲ್ಲಿ ಈಗ ನಾವು ಯಾರು ಟಿಕೆಟ್ ಸಿಕ್ಕಿಲ್ಲ, ಬಿಜೆಪಿಗೆ ಯಾರು ಟಿಕೆಟ್, ಈಗ ಬಿಜೆಪಿಯಿಂದ ಐನೂರು ಮಂಜುನಾಥ್ ಸಿಕ್ಕಿಲ್ಲ, JDS ಅವ್ರು ಕರ್ಕೊಂಡ್ಬಂದು ನಿಲ್ಲಿಸಿದ್ರು. ಬಿಜೆಪಿಯಿಂದ ಕುಮಾರಸ್ವಾಮಿಗೆ ಕೊಡಲಿಲ್ಲ, ಮೂಡಿಗೆರೆಗೆ JDS ಅವ್ರು ಕರ್ಕೊಂಡ್ಬಂದು ನಿಲ್ಲಿಸಿದ್ರು. ನಮ್ಮ ಪಾರ್ಟಿಯಿಂದ ನಾವು ಅಖಂಡ ಶ್ರೀನಿವಾಸ ಮೂರ್ತಿ ಕೊಟ್ಟಿಲ್ಲ, JDS ಕರ್ಕೊಂಡ್ಬಂದು ನಿಲ್ಲಿಸಿದ್ರು. ಇದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಶೆಟ್ಟರ್ ಕೊಡಲಿಲ್ಲ, ನಾವು ಕರ್ಕೊಂಡ್ಬಂದು ನಿಲ್ಲಿಸ್ತಾವೆ. ಸೌದಿ ಕೊಡಲಿಲ್ಲ, ನಾವು ಕರ್ಕೊಂಡು ನಿಲ್ಲಿಸ್ತೀವಿ. ಇದು ರಾಜಕಾರಣದ ಸಂದರ್ಭದಲ್ಲಿ ಇದು ನಡೆಯೋದೆ. ಇದು ಯಾವ ಪಾರ್ಟಿಯವರು ಮುಚ್ಚಿಡೋಕ್ಕಾಗಲ್ಲ. ಇದು ಯಾರು ಬರ್ತೀವಿ ಅಂತ ಹೇಳ್ತಾರೆ, ನಮ್ಮ ಸಿದ್ಧಾಂತಗಳಿಗೆ ಯಾರು ಒಪ್ತಾರೆ, ಆ ಸಿದ್ಧಾಂತಗಳು ರಾಜಕಾರಣ ನಡೀತದೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಅವರ್ ಸ್ಟ್ರಾಟಜಿ. ಈಗ ನನ್ನ ರಾಜಕಾರಣದಲ್ಲಿ ನೋಡಿಯಪ್ಪ, ರಾಜಕಾರಣದಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಬಹಳ ಬೆಳವಣಿಗೆ ಅಥವಾ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದೇ ಈ ಮೈಸೂರು ಕ್ಷೇತ್ರದ ಬಗ್ಗೆ. ಕಾಂಗ್ರೆಸ್ನ ಟಿಕೆಟ್ ಯಾರಿಗೆ ಅನೌನ್ಸ್ ಮಾಡ್ತಾರೆ ಅಂತ ಲಕ್ಷ್ಮಣ್ ಅವರ ಹೆಸರು ಕೇಳಿ ಬರ್ತಾ ಇದ್ರು ಕೂಡ ಸ್ಥಳೀಯ ಮಟ್ಟದಲ್ಲಿ ಅಷ್ಟು ಪ್ರಭಾವ ಇಲ್ಲ, ಬೇಡ ಅಂತ ಕೆಲವು ನಾಯಕರು ಸಲಹೆ ಕೊಡ್ತಾ ಇದ್ದಾರೆ. ಈಗ ಸದಾನಂದ ಗೌಡರ ಹೆಸರು ಮುಂಚೂಣಿಯಲ್ಲಿ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರದಲ್ಲಿ ಯಾವ ರೀತಿ ಆದಂಥ ಚರ್ಚೆ ಆಗ್ತಾ ಇದೆ ಅಂತ ಪುನೀತ್? ನೀತಿ, ಈಗಾಗಲೇ ಏನು ಮೈಸೂರಿನಲ್ಲಿ ಬಿಜೆಪಿಯ ಅಭ್ಯರ್ಥಿ ಆಗಿರುವಂತಹ ರಾಘವೇಂದ್ರ ಯಡೂರು ನಡೆದಿದ್ದಾರೆ. ಇವರು ಪ್ರಬಲವಾದಂತಹ ಅಭ್ಯರ್ಥಿ. ಈ ಒಂದು ಹಿನ್ನೆಲೆಯಲ್ಲಿ ಆ ಅಭ್ಯರ್ಥಿಯ ಎದುರು ಮತ್ತಷ್ಟು ಪ್ರಬಲರಾಗಿರ್ತಕ್ಕಂಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂತಹ ಒಂದು ಪ್ರಯತ್ನದಲ್ಲಿ ಇದು ಕಸರತ್ತನ್ನು